ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಳೆದ ವರ್ಷ ಸಿಇಟಿಯಲ್ಲಿ ಜನಿವಾರ ದಂಗಲ್ ಕೇಳಿ ಬಂದಿತ್ತು, ಸಾಕಷ್ಟು ವಿರೋಧ ಬಂದಿತ್ತು, ಕೋರ್ಟ್ ಮೆಟ್ಟಿಲು ಕೂಡ ಹತ್ತಿತ್ತು. ಸಿಎಂ ಕೂಡ ಆದಿಯಾಗಿ ಈ ಬಗ್ಗೆ ಸೂಚನೆ ಕೊಟ್ಟಿದ್ರು. ಈ ಬಾರಿ ಸಿಇಟಿ ಪರೀಕ್ಷೆಯಲ್ಲಿ ಆಗಲಿ ಅಥವಾ ಪರೀಕ್ಷೆಗಳಲ್ಲಿ ಜನಿವಾರ ತೆಗೆಸಬೇಡಿ ಅನ್ನೋ ಸೂಚನೆ ಕೊಟ್ಟಿದ್ರು. ಇಷ್ಟಾದ ಬಳಿಕವೂ ಕೂಡ ರಾಜಧಾನಿಯ ಮಡಿವಾಳ ಬಳಿ ಇರುವ ಕೃಪಾನಿಧಿ ಕಾಲೇಜಲ್ಲಿ ನಿನ್ನೆ 5ಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ಜನಿವಾರ ತೆಗೆಸಿದ್ದಾರೆ. ಇದು ಪೋಷಕರ ಆಕ್ರೋಶ ಕಾಣಾಗಿದೆ. ವಿದ್ಯಾರ್ಥಿ ಇದ್ದಾರೆ, ಜನಿವಾರ ತೆಗೆಸಿ ಒಳ ಕಳಿಸಿರುವಂಥ ವಿದ್ಯಾರ್ಥಿ ಇದ್ದಾರೆ. ನಮ್ಮ ಜೊತೆ ಮಾತಾಡಿಸ್ತೀನಿ. ಸರಿ, ಯಾವಾಗಾಗಿತ್ತು, ಏನಾಯಿತು? ನಿನ್ನೆ ಅರೌಂಡ್ ನಮಗೆ ಎಂಟ್ರಿ ಒಂದು 9:30 ಹಂಗಿತ್ತು, 9:30 9:40 ಹಂಗೆ. ಸೊ ನಾವು ಎಂಟ್ರಿ ಆಗಿದ್ದು ನಾರ್ಮಲ್ CET ವೆರಿಫಿಕೇಷನ್ ಮಾಡ್ತಾರಲ್ಲ, ಸೊ ಹೋದ್ವಿ, ಎಲ್ಲ ಫೋಟೋ ತೆಗೆದ್ರು, ಸ್ಕ್ಯಾನ್ ಮಾಡಿದ್ರು, ಎಲ್ಲ ಚೆಕ್ ಮಾಡಿದ್ರು. ವಾಲೆ ಹಾಕಿದ್ದೆ, ಅದು ರೂಲ್ಸ್ ಪ್ರಕಾರ ತೆಗಿಬೇಕಿತ್ತು, ತೆಗೆಸಿದ್ರು. ನೆಕ್ಸ್ಟ್ ಹಿಂಗೆ ಯಾರೋ ಒಬ್ರು ಅಂಕಲ್ ಇದ್ರು ವೆರಿಫಿಕೇಷನ್ ಮಾಡೋರು, ಶರ್ಟ್ ಹಿಂಗೆ ತೆಗೆದು ನೋಡಿದ್ರು, ಎಲ್ಲರದ್ದು ಚೆಕ್ ಮಾಡ್ತಿದ್ರು. ಸೊ ಜನಿವಾರ ಆಗಿತ್ತು. ಆಮೇಲೆ ಅವ್ರು ಹೇಳಿದ್ರು ಜನಿವಾರ ಎಲ್ಲ ಅಲೋವಿಲ್ಲ ಅಂತ. ನಾನು ಹೇಳಿದೆ ಯಾಕೆ ಅಲೋವಿಲ್ಲ, ಇದೇನು ಥ್ರೆಡ್ಡು, ಏನು CC ಕ್ಯಾಮ್ರಾ ಎಲ್ಲ ಏನು ಇಟ್ಕೊಂಡು ಹೋಗೋಕ್ಕಾಗಲ್ಲ ಅಂತ ನಾನು ಹೇಳಿದೆ. ಸೊ ಅದು ಯಾವುದೋ ಮ್ಯಾಮ್ ಕೇಳಿದ್ರು, ಯಾರೋ ಇನ್ನೊಬ್ರು ಇದ್ದರು, ಅದೆಲ್ಲ ಅಲೋವಿಲ್ಲ, ಏನಾದ್ರು ಮೆಟಲ್ ಏನಾದ್ರು ಹಾಕಿದ್ಯಾ ಏನಾದ್ರು ಅದಕ್ಕೆ ಜನಿವಾರಕ್ಕೆ ಅಂದರು. ಇಲ್ಲ ನಾನೇನು ಹಾಕಿಲ್ಲ, ಬೇಕಂದ್ರೆ ಚೆಕ್ ಮಾಡ್ಕೊಳ್ಳಿ ಅಂದರೆ ಇಲ್ಲ ಅಲೋವಿಲ್ಲ ಅಂತ ಇದ್ರು. ಆಮೇಲೆ ನಾನು ಸುಮ್ಮನೆ ಅದೇ, ಯಾಕಂದರೆ ಟೆನ್ಷನ್ ಇತ್ತು, CETಲಿ ಬಿಡ್ತಾರಾ ಬಿಡಲ್ಲ ಅಂತ. ಸೊ ರೂಮ್ಗೆ ಹೋಗಿ ಕಳಿಸಿದ್ರು, ರೂಮ್ಗೆ ಹೋಗಿ ತೆಗೆದ್ಬಿಟ್ಟು ಬನ್ನಿ ಇಲ್ಲಾಂದ್ರೆ ಬಿಡಲ್ಲ ಅಂತ. ಸೊ ರೂಮ್ಗೆ ಹೋಗಿ ಚೇಂಜ್ ಮಾಡಿಕೊಂಡು ತೆಗೆದ್ಬಿಟ್ಟು ನಾನು ಬಂದೆ. ಫಸ್ಟ್ ಎಕ್ಸಾಮ್ ಫಿಸಿಕ್ಸ್ ಇತ್ತು, ಸೊ ಬರೆದೆ ನಾನು ಫಿಸಿಕ್ಸ್ ಎಕ್ಸಾಮು. ಆಮೇಲೆ ಬಂದಿದ ತಕ್ಷಣ ಅಷ್ಟರಲ್ಲಿ ಎಲ್ಲ ಪೇರೆಂಟ್ಸು ಅವಾಗ ಹೇಳಿದ್ವಿ, ಪೇರೆಂಟ್ಸ್ಗೆ ಇನ್ಫಾರ್ಮ್ ಮಾಡಿದ್ವಿ. ಸೊ ಅವರು ಚೇರ್ಮನ್ ಹತ್ರ, ಪ್ರಿನ್ಸಿಪಲ್ ಹತ್ರ ಎಲ್ಲ ಜಗಳ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು, ಪೊಲೀಸ್ನವರೆಲ್ಲ ಬಂದಿದ್ದರು. ಸೊ ಅವಾಗ ನೆಕ್ಸ್ಟ್ ಎಕ್ಸಾಮ್ಸ್ ಕೆಮಿಸ್ಟ್ರಿ ಇತ್ತು, ಅಷ್ಟರಲ್ಲಿ ನಾನು ಜನಿವಾರ ಹಾಕೊಂಡು ತಿರ್ಗಾ ಹೋಗಿ ಬರೆದು ಬಂದೆ ಅಂಕಲ್. ಫಸ್ಟ್ ನಿನಗೆ ಎಕ್ಸಾಮ್ ತೆಗೆದೇ ಬರ್ದಿಯಾ ನೀನು ಎಕ್ಸಾಮ್ನ? ಹೌದು, ತೆಗೆದ್ಬಿಟ್ಟೆ ಬರೆದೆ. ತೆಗಿಲೇಬೇಕು ಅಂತ ಹೇಳಿದ್ರಾ, ಇಲ್ಲಾಂದ್ರೆ ಮನೆಗೆ ಹೋಗು ಅಂತ ಹೇಳಿದ್ರಾ? ಇಲ್ಲ, ತೆಗಿಬೇಕು, ಮನೆಗೆ ಹೋಗು ಅಂತ ಏನು ಹೇಳಿಲ್ಲ, ತೆಗಿಬೇಕು ಅಂದರು, ಇಲ್ಲಾಂದ್ರೆ ಅಲೋವಿಲ್ಲ ಅಂದರು. ಓಕೆ, ನಿನಗಾದ ಹಾಗೆ ಎಷ್ಟು ಜನ ಸ್ಟೂಡೆಂಟ್ಸ್ಗೆ ಈಗ ಮಾಡಿದ್ದಾರೆ? ಎಲ್ಲ ಸ್ಟೂಡೆಂಟ್ಸ್ಗೂ 3-4 ಜನಕ್ಕೆ ಮಾಡಿದ್ರು. ನಂಗೆ ಗೊತ್ತಿರೋ ಪ್ರಕಾರ 3-4 ಜನ ಮಾಡಿದ್ರು. ಅವರೆಲ್ಲ ನಿನ್ನ ಸ್ನೇಹಿತರ? ಇಲ್ಲ ಅಂತ ರ್ಯಾಂಡಮ್ ಆಗಿ. ಹಾಂ, ಓಕೆ. ಇದಾದ ಬಳಿಕ ನೀನೇನು ಪೋಷಕರ ಗಮನಕ್ಕೆ ತಂದೆಯಾ ಇದು? ಮನೆ ತಂದೆ ತಾಯಿಗಳ ಗಮನಕ್ಕೆ ತಂದೆ? ಹಾಂ ತಂದೆ, ಅಪ್ಪ ಅಮ್ಮಂಗೆ ಹೇಳಿದೆ. ಸೊ ಅಮ್ಮ ಮತ್ತು ಸ್ವಲ್ಪ ಜನ ಪೇರೆಂಟ್ಸ್ ಪ್ರಿನ್ಸಿಪಲ್ ಆಫೀಸ್ಗೆ ಹೋಗಿ ಜಗಳ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಲಾಸ್ಟ್ ಇಯರ್ ಹೈಕೋರ್ಟ್ ಪ್ರಕಾರ ಎಲ್ಲ ಡಿಸೈಡ್ ಆಗಿದೆಯಲ್ಲ, ಇದು ಆದರೂ ತೆಗೆಸಿದ್ರು. ಓಕೆ, ಹಾಂ, ತೋರಿಸು ಹೇಗೆ ಅಂದರೆ ನಿಂದು ಏನು ನಾರ್ಮಲ್ ಆಗಿರುವಂಥದ್ದು ಹಾಕೊಂಡಿದ್ಯಾ ಅಥವಾ ಏನಾದರೂ ಅದಕ್ಕೆ? ನಾರ್ಮಲ್ ಜನಿವಾರ. ಹಾಂ, ಇದನ್ನು ಹಾಕೊಂಡ್ರು ತೆಗಿಬೇಕು ಅಂತ ಹೇಳಿದ್ರು ಅವರು? ಹೌದು. ಓಕೆ, ನೀನು ಸಡನ್ ಆಗಿ ಏನು ಮಾಡಿದೆ? ಈಗ ಪರೀಕ್ಷೆ ಇಂಪಾರ್ಟೆಂಟ್ ಅನ್ನೋ ಕಾರಣಕ್ಕೂ ತೆಗೆದ್ಬಿಟ್ಟೆ. ಅದೇ ಆಮೇಲೆ ಅಪ್ಪ ಇದ್ರು, ಯಾಕೆ ಗಲಾಟೆ ಮಾಡಬೇಕು ಅಂತ. ಆಮೇಲೆ ಒಳಗೆ ಬಿಡಲಿಲ್ಲ ಅಂದರೆ ಅದೊಂದು ಭಯ ಆಯಿತು. ಸೊ ತೆಗೆದೆ ನಾನು. ಓಕೆ, ಏನು ಹೇಳ್ತೀಯಾ ಈಗ? ಯಾಕಂದರೆ ಇದು ರೂಲ್ಸ್ ಪ್ರಕಾರ ತೆಗಿಯೋ ಹಾಗಿಲ್ಲ. ಯಾಕೆಂದರೆ CET ಬೋರ್ಡ್ ಹೇಳ್ತಾ ಇದೆ ಅಧಿಕಾರಿಗಳು ನೇಮಕ ಮಾಡಿದ್ದಾರೆ, ಇಂಟೆನ್ಷನಲಿ ಮಾಡಿದ್ರು ಅಂತ ಅನ್ಸುತ್ತಾ? ಗೊತ್ತಿಲ್ಲ. ಆಮೇಲೆ ಅವರು ಪಾಪ ಸಾರಿ ಎಲ್ಲ ಕೇಳಿದ್ರು, ಬಟ್ ತೆಗೆದ ಮೇಲೆ ಏನು ಯೂಸ್ ಅಂಕಲ್, ಯಾಕಂದರೆ ಇದು ಯಾವಾಗ ತೆಗಿಬೇಕಂತ ನಮ್ಗೆ ಗೊತ್ತು, ಹಾಕಿರೋರು. ಸೊ ನಂಗೆ ತಪ್ಪು ಅನಿಸ್ತಿದ್ದು. ಓಕೆ, ನಿಂಗೆ ಬೇಜಾರಾಯ್ತು ಇದು? ಹಾಂ ಆಯಿತು, ಬೇಜಾರಾಯಿತು. ಓಕೆ, ಮನೇಲಿ ಏನು ಹೇಳಿದ್ರು ಪೇರೆಂಟ್ಸು? ಅವರು ತುಂಬ ಬೇಜಾರು ಮಾಡ್ಕೊಂಡ್ರು. ಅವರು ಇವಾಗ ಓಡಾಡ್ತಿದ್ದಾರೆ ಈ ಕೇಸ್ ಬಗ್ಗೆ. ಹಾಂ, ಅಂದರೆ ಕಂಪ್ಲೇಂಟ್ ಮಾಡಬೇಕು ಅಂತಿದ್ದೀರಾ? ಕಂಪ್ಲೇಂಟ್ ಮಾಡಬೇಕು ಅಂದಿದ್ದು. ಪೊಲೀಸವರು ಬಂದರು, ನೆನ್ನೆ ಕಂಪ್ಲೇಂಟ್ ಎಲ್ಲ ಬರ್ಸ್ಕೊಂಡ್ರು. ಆಮೇಲೆ ಗೊತ್ತಿಲ್ಲ ಏನು ಮಾಡಿ. ಓಕೆ, ಮನೇಲಿ ತೆಗಿಬೇಡ ಅಂತ ಹೇಳ್ತಾರಾ? ಹಾಂ, ತೆಗಿಬೇಡ ಅಂತಾರೆ. ಓಕೆ, ತೆಗೆದ ನಿನಗೆ ಏನು ಅನ್ನಿಸ್ತು? ನಿನ್ನೆ ತೆಗಿಲೇಬೇಕಾಗಿತ್ತು? ಪ್ರೊಟೆಕ್ಷನ್ ಥರ ಒಂದು. ಸೊ ತೆಗಿಯಲ್ಲ ನಾನು. ಹಾಂ ಅಷ್ಟೇ. ಓಕೆ, ಇವತ್ತು ಪರೀಕ್ಷೆಗೆ ಹೋಗ್ತಾ ಇದೆಯಾ? ಹಾಕ್ಕೊಂಡೇ ಹೋಗ್ತಾ ಇದೆಯಾ? ಹಾಂ ಅಂಕಲ್, ಹಾಕ್ಕೊಂಡೆ ಹೋಗ್ತೀನಿ, ತೆಗಿಯಲ್ಲ ಆಫ್ಕೋರ್ಸ್.